ನಾವು ಸಮರ್ಪಣೆ ಮಾಡೋರಿದ್ದೀವಿ. ಗುರು ಗೌರವನ ನಾವು ಅರ್ಪಿಸ್ತಾ ಇದ್ದೀವಿ. ಒಂದು ಸಣ್ಣ ನಮ್ಮ ಎ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವ್ರಿಗೆ ಫಲ ಪುಷ್ಪಗಳನ್ನು ನೀಡಿ ಎ ಮಂಜುಳಾ ತಂದೆ ಲೇಟ್ ಅಣ್ಣಯ್ಯಪ್ಪ, ತಾಯಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೆಲಸಕ್ಕೆ ಸೇರಿದ್ದು ನಮ್ಮ ಸೋದರಿ 1984, ನಿವೃತ್ತಿ 30/6/2014. ಅವರು ಬೋಧನಾ ವಿಷಯಗಳು ಕನ್ನಡ ಮತ್ತೆ ಸಮಾಜ ವಿಜ್ಞಾನ. ಹಾಗೆ ನಮ್ಮ ಎ ಮೇಡಮ್ ಅವ್ರಿಗೆ, ನಮ್ಮ ಕನ್ನಡ ಟೀಚರ್ ಅಲಮೇಲಮ್ಮ, ತಂದೆ ಡಿ ಸುಬ್ರಹ್ಮಣ್ಯ, ತಾಯಿ ಕೃಷ್ಣವೇಣಿ, ಕೆಲಸಕ್ಕೆ ಸೇರಿದ್ದು 18/8/1984, ನಿವೃತ್ತಿ 30/5/2017. ಬೋಧನಾ ವಿಷಯಗಳು ಕನ್ನಡ ಮತ್ತು ಸಮಾಜ ವಿಜ್ಞಾನ. ಪ್ರಭಾಕರ್, ತಂದೆ ಲೇಟ್ ಟಿ.ಜಿ. ದಿವಾಕರ್ ಶಾಸ್ತ್ರಿ, ತಾಯಿ ಶ್ರೀಮತಿ ಪದ್ಮಾವತಮ್ಮ, ಕೆಲಸಕ್ಕೆ ಸೇರಿದ್ದು 1975, ನಿವೃತ್ತಿ 2011. ಬೋಧನಾ ವಿಷಯಗಳು ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ ಹಾಗೂ NCC ಮತ್ತು NSSಗಳಲ್ಲಿ ಕೆಲಸ ನಿರ್ವಹಿಸಿರುತ್ತಾರೆ. ವೀರಯ್ಯ, ತಂದೆ ಲೇಟ್ ಲಿಂಗೇಗೌಡ, ತಾಯಿ ಲೇಟ್ ಶ್ರೀಮತಿ ದುಂಡಮ್ಮ, ಕೆಲಸಕ್ಕೆ ಸೇರಿದ್ದು 16/12/1967, ನಿವೃತ್ತಿ 31/8/2004. ಬೋಧನಾ ವಿಷಯಗಳು ಆಂಗ್ಲ ಭಾಷೆ, ಸಮಾಜಶಾಸ್ತ್ರ. ಒಂದು ಸೈಡ್ ಬರ್ರಿ ಅಣ್ಣ ಅವನ್ನ ಅವರು ಅರ್ತಿದ್ರಲ್ಲ ಅವರ ಸರ್ ಅವರು ಟಿ.ಆರ್. ವೆಂಕಟೇಶ್, ತಂದೆ ಲೇಟ್ ಟಿ.ಎಸ್. ರಾಮಚಂದ್ರಪ್ಪ, ತಾಯಿ ನಾರಾಯಣಮ್ಮ, ಕೆಲಸಕ್ಕೆ ಸೇರಿದ್ದು 14 ಸೆಪ್ಟೆಂಬರ್ 1972, ನಿವೃತ್ತಿ 6/3/2006. ಬೋಧನಾ ವಿಷಯಗಳು ಗಣಿತ ಮತ್ತು ವಿಜ್ಞಾನ, ಜೊತೆಗೆ NCC ಮಾಸ್ಟರ್. ಈ ರಂಗದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. MS ಕೃಷ್ಣಮೂರ್ತಿ, ತಂದೆ ಲೇಟ್ ಶ್ರೀನಿವಾಸ ಶೇಷಯ್ಯ, ತಾಯಿ ಪದ್ಮಾವತಮ್ಮ, ಕೆಲಸಕ್ಕೆ ಸೇರಿದ್ದು 1980, ನಿವೃತ್ತಿ 2012. ಬೋಧನಾ ವಿಷಯಗಳು ಆಂಗ್ಲ ಭಾಷೆ ಮತ್ತು ಜೀವಶಾಸ್ತ್ರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಸಿ ಪುಟ್ಟಸ್ವಾಮಿ, ತಂದೆ ಶ್ರೀ ಚಿಕ್ಕಜವರಯ್ಯ, ತಾಯಿ ಶ್ರೀಮತಿ ಪುಟ್ಟಸಿದ್ದಮ್ಮ, ಕೆಲಸಕ್ಕೆ ಸೇರಿದ್ದು 2020/11/1980. ಇವರು ನಿವೃತ್ತಿ 31/3/2013. ಇವರ ಬೋಧನಾ ವಿಷಯಗಳು ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಬರಬೇಕಾಗಿ ವಿನಂತಿ. ಹಾಗೂ ಇದು ಫೋಟೋ ಸೆಷನ್. ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳು ಅಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅಂತ ಮನವಿ. ಸಾವಧಾನವಾಗಿ ಕುಂತ್ಕೊಳ್ಬಹುದು, ಕೂಡಕ್ಕಾಗುವಂತವ್ರು ಹಿಂಭಾಗದಲ್ಲಿ ನಿಲ್ಲುವಂತವ್ರು ನಿಲ್ಲಬಹುದು. ನಮ್ಮ ಎತ್ತರಕ್ಕೆ ಅನುಗುಣವಾಗಿ ಸ್ಥಳಾವಕಾಶ ನಾವೇ ಮಾಡ್ಕೊಳ್ಳೋಣ. ಹಿಂಗಡೆ ಕಾಣಲ್ಲ, ಅವರೆಲ್ಲ ಮುಂದೆ ಬರಕ್ಕಿಲ್ಲ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಇದ್ದೀವಿ.
ಪೋಡಿಯಂ ಗುರುಗಳು ಅಂತ ಅಂದ್ರೆ ನಮ್ಮ ಬದುಕಿಗೆ ಬೆಳಕನ್ನು ನೀಡುವಂತವರು, ನಮ್ಮ ಬದುಕಿನ ದಾರಿನ ಸುಗಮ ಮಾಡಿಕೊಡುವಂತವರು, ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನ ಮಂಜು ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನ ಹೋಗಲಾಡಿಸುವಂತವರು, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೊಡೆದು ಹಾಕುವಂತವರು, ಜ್ಞಾನದ ಬೆಳಕನ್ನು ನಮಗೆ ದಾರಿ ಎರೆಯುವಂತಹ ಮಹಾನ್ ಮೇಧಾನಿಗಳು ಈ ಗುರುವರಿಯರು. ಈ ಸುಮಧುರ ಕ್ಷಣಕ್ಕಾಗಿ ನಾವು ನಿರಂತರ 3 ತಿಂಗಳಿನಿಂದ ಪ್ರಯತ್ನ ಹಾಕಿದ್ವಿ. ಆ ಪ್ರತಿಫಲ ಇಂದು ನಮಗೆ ಫಲವನ್ನು ನೀಡಿದೆ. ಈ ಆಧುನಿಕ ಒತ್ತಡದ ಜೀವನದಲ್ಲಿ ನಮ್ಮ ಗುರುಗಳ ಇಳಿ ವಯಸ್ಸಿನಲ್ಲಿ ಅವರಿಗೆ ಕಷ್ಟ ಆದರೂ ಸಹ ಎಲ್ಲವನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮನ ಇನ್ನಷ್ಟು ಚಂದಗೊಳಿಸಿದ್ದಾರೆ. ಅವರ ಆಗಮನದಿಂದ